Welcome to SSK Creation. SSK Creation. SSK Creation. ಈ ಚಾನಲ್ಲಿನಲ್ಲಿ ಕ್ರಿಯಾತ್ಮಕ ಕಥೆಗಳು ಲಭ್ಯವಿರುತ್ತವೆ. ನಾವು ಅಪ್ಲೋಡ್ ಮಾಡುವ ಕಥೆಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ಯಾರು ಗುರು? ನೂರಾರು ವರ್ಷಗಳ ಹಿಂದೆ ತುಂಗಭದ್ರಾ ತೀರದಲ್ಲಿ ವೇದವಿಲಾಸ ಎಂಬ ಒಂದು ಗುರುಕುಲವಿತ್ತು. ಸತ್ಯಾನಂದ ಋಷಿ ಅಲ್ಲಿ ಮುಖ್ಯ ಗುರುವಾಗಿದ್ದರು. ಸತ್ಪಾತ್ರರಿಗೆ ತಕ್ಕಂತೆ ವಿದ್ಯಾದಾನ ಮಾಡುವುದೇ ಅವರ ಗುರಿಯಾಗಿತ್ತು. ಎಷ್ಟೋ ಹುಡುಗರನ್ನು ತಮ್ಮ ಆಶ್ರಯದಲ್ಲಿ ಇಟ್ಟುಕೊಂಡು ಅವರಿಗೆ ವಿದ್ಯೆ ಬುದ್ಧಿಗಳನ್ನು ಕಲಿಸುತ್ತಿದ್ದರು. ಹೀಗಿರುವಾಗ ಒಂದು ದಿನ ಸತ್ಯಾನಂದರು ತಮ್ಮ ಶಿಷ್ಯರೊಂದಿಗೆ ಕಂದಮೂಲಗಳನ್ನು ತರಲು ಅಡವಿಗೆ ಹೋದರು. ಅಲ್ಲಿ ಒಬ್ಬ ಹುಡುಗ ಒಂದು ಮಾವಿನ ಮರದ ಹಣ್ಣುಗಳನ್ನು ಕಿತ್ತು ತುಂಡು ತುಂಡಾಗಿ ಕೊಯ್ದು ಕಾಗೆಗಳಿಗೆ ಹಾಕುತ್ತಿದ್ದನು. ಅವನ ಸುತ್ತ ಅನೇಕ ಕಾಗೆಗಳು ಸೇರಿದ್ದವು. ಸತ್ಯಾನಂದರು ಅವನನ್ನು ನೋಡಿ, ಯಾರಪ್ಪ ನೀನು? ಏನು ಮಾಡುತ್ತಿರುವೆ? ಎಂದು ಕೇಳಿದರು. ಸ್ವಾಮಿ, ನನ್ನ ಹೆಸರು ಇರಾವಂತ. ನಮ್ಮದು ಬೇಡರ ವಂಶ. ನನ್ನ ತಂದೆ ತಾಯಿ ತೀರಿ ಹೋದರು. ಈ ಮಾವಿನ ಮರ ಕಾಗೆಗಳು ತಂದು ಹಾಕಿದ ವಾಟೆಯಿಂದ ಹುಟ್ಟಿದ್ದು ಅಂತ ನನ್ನ ಅಪ್ಪ ಹೇಳುತ್ತಾ ಇದ್ದರು. ಆದುದರಿಂದ ನ್ಯಾಯವಾಗಿ ಈ ಮರದ ಹಣ್ಣುಗಳನ್ನು ತಿನ್ನಲು ಕಾಗೆಗಳಿಗೆ ಮಾತ್ರ ಅರ್ಹತೆ ಇದೆ. ಆದ್ದರಿಂದ ಅವುಗಳ ಅನುಮತಿಯಿಂದ ನಾನು ಒಂದು ಹಣ್ಣನ್ನು ಮಾತ್ರ ತಿಂದು ಉಳಿದವನ್ನು ಅವುಗಳಿಗೆ ಹಂಚುತ್ತಿದ್ದೇನೆ ಎಂದ ಇರಾವಂತ. ಈ ಮಾತು ಕೇಳಿ ಸತ್ಯಾನಂದರಿಗೆ ಆನಂದ ಉಕ್ಕಿತು. ನನಗೆ ಮೇಧಾವಿಯಾದ ಒಬ್ಬ ಶಿಷ್ಯನು ದೊರಕಿದ ಎಂದುಕೊಂಡು ಅವನನ್ನು ಒಪ್ಪಿಸಿ ತಮ್ಮ ವೇದವಿಲಾಸಾಶ್ರಮಕ್ಕೆ ಕರೆದುಕೊಂಡು ಬಂದರು. ಆದರೆ ಇರಾವಂತನ ಬರುವಿಕೆಯನ್ನು ಉಳಿದ ಶಿಷ್ಯರಿಗೆ ಸಹಿಸಲು ಆಗಲಿಲ್ಲ. ಆದರೆ ಸತ್ಯಾನಂದರು ಹುಡುಗರ ಇಷ್ಟಾಕಷ್ಟಗಳನ್ನು ಲಕ್ಷ್ಯ ಮಾಡದೆ ಎಲ್ಲ ಶಿಷ್ಯರಿಗೂ ಒಂದೇ ವಿಧವಾಗಿ ವಿದ್ಯಾದಾನ ಮಾಡುತ್ತಿದ್ದರು. ಶಿಷ್ಯರ ವಿದ್ಯಾಭ್ಯಾಸವು ಪೂರ್ತಿಯಾಯಿತು. ಆದರೂ ಉಳಿದ ಶಿಷ್ಯರು ಇರಾವಂತನನ್ನು ಸಣ್ಣ ದೃಷ್ಟಿಯಿಂದ ನೋಡುವುದನ್ನು ಬಿಡಲಿಲ್ಲ. ಇರಾವಂತನ ಮಹತ್ವವೇನೆಂಬುದನ್ನು ತೋರಿಸಿ ಹುಡುಗರ ಗರ್ವವನ್ನು ಮುರಿಯಬೇಕೆಂದು ಸತ್ಯಾನಂದರು ನಿಶ್ಚಯಿಸಿದರು. ಮರುದಿನ ಬೆಳಗ್ಗೆ ಸ್ನಾನ ಮುಗಿದ ಮೇಲೆ ಸತ್ಯಾನಂದರು ಶಿಷ್ಯರನ್ನೆಲ್ಲ ಕರೆದು, ಶಿಷ್ಯಂದಿರ, ನಿಮಗೆ ಇಂದಿಗೆ ನನ್ನ ಬಳಿಯಲ್ಲಿ ಕಲಿಯುವಂಥದನ್ನೆಲ್ಲ ಕಲಿಸಿಯಾಯಿತು. ನೀವಿನ್ನು ನಿಮ್ಮ ನಿಮ್ಮ ಮನೆಗೆ ಹೋಗಬಹುದು, ಅಥವಾ ಹೆಚ್ಚಿನ ವಿದ್ಯೆ ಕಲಿಯುವ ಆಸೆಯಿದ್ದರೆ ಬೇರೆ ಗುರುವಿನ ಬಳಿಗೂ ಹೋಗಬಹುದು. ನಿಮ್ಮ ನಿಮ್ಮ ಉದ್ದೇಶವೇನೆಂಬುದನ್ನು ಹೇಳಿರಿ ಎಂದರು. ಕೆಲವು ಶಿಷ್ಯರು ಮನೆಗೆ ಹೋಗಿ ವ್ಯಾಪಾರವನ್ನೋ ವ್ಯವಸಾಯವನ್ನೋ ನೋಡಿಕೊಳ್ಳುವುದಾಗಿ ಹೇಳಿದರು. ಮತ್ತೆ ಕೆಲವರು, ವಿನಯದಿಂದ ನೀವು ಸೃಷ್ಟಿಯಲ್ಲಿ ಎಲ್ಲರಿಗಿಂತಲೂ ದೊಡ್ಡ ಮಹರ್ಷಿಗಳು. ನಿಮ್ಮ ಹತ್ತಿರ ಕಲಿತುದಕ್ಕಿಂತಲೂ ಹೆಚ್ಚಿನ ವಿದ್ಯೆ ಬೇರೆಲ್ಲಿ ಸಿಗುತ್ತದೆ ಎಂದರು. ಆಗ ಸತ್ಯಾನಂದರು ಇರಾವಂತನನ್ನು ಹೀಗೆಂದು ಕೇಳಿದರು. ಇರಾವಂತ, ನಿನ್ನ ನಿರ್ಣಯವೇನು ಎಂದು ಸತ್ಯಾನಂದರು ಕೇಳಿದರು. ನಾಳೆ ಹೇಳುತ್ತೇನೆ ಸ್ವಾಮಿ ಎಂದ ಇರಾವಂತ. ಸರಿ ಎಂದು ಗುರುಗಳು ಆ ದಿನ ಎಲ್ಲರನ್ನೂ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರು. ಮರುದಿನ ಎಲ್ಲರೂ ಸೇರಿದಾಗ ಗುರುಗಳು, ಇರಾವಂತ, ನೀನೇನು ನಿರ್ಣಯ ಮಾಡಿರುವೆಯಪ್ಪ ಎಂದು ಕೇಳಿದರು. ನನಗೆ ಅನೇಕ ಮಂದಿ ಗುರುಗಳು ದೊರಕಿದ್ದಾರೆ. ಅವರ ಬಳಿಗೆ ಹೋಗುವುದಾಗಿ ನಿಶ್ಚಯಿಸಿದ್ದೇನೆ ಎಂದ.
ಆ ಮಾತು ಕೇಳಿ ಕೆಲವು ಶಿಷ್ಯರಿಗೆ ಕೋಪ ಬಂತು. ಇವನು ವಿಶ್ವಾಸಘಾತುಕ. ಸತ್ಯಾನಂದರನ್ನು ಮೀರಿಸಿದ ಗುರುಗಳು ಇವನಿಗೆ ಸಿಕ್ಕಿದ್ದಾರಂತೆ. ಇದು ಗುರುವನ್ನು ಅವಮಾನಪಡಿಸುವ ಮಾತು ಎಂದುಕೊಂಡರು. ಕೆಲವರು ಬಹಿರಂಗವಾಗಿಯೇ ಆಕ್ಷೇಪಿಸಿದರು. ಸತ್ಯಾನಂದರು ನಗುತ್ತಾ ಹಾಗೇನು? ಆ ಗುರುಗಳು ಯಾರು? ಯಾವ ಆಶ್ರಮದಲ್ಲಿದ್ದಾರೆ? ಅವರ ಹೆಸರೇನು ಎಂದು ಕೇಳಿದರು. ಆಗ ಇರಾವಂತನು, ಅವರು ಒಬ್ಬಿಬ್ಬರಲ್ಲ ಸ್ವಾಮಿ, ಅನೇಕರು. ಪ್ರಪಂಚವೇ ಅವರ ಆಶ್ರಮ. ಅಂತಹ ನೂರಾರು ಮಂದಿ ಗುರುಗಳಿದ್ದಾರೆ. ಕಾಗೆ, ನಾಯಿ, ನೊಣ, ಇರುವೆ, ಮರ, ನೀರು, ಗುಡ್ಡ, ಬೆಟ್ಟ ಎಲ್ಲರೂ ನನಗೆ ಗುರುಗಳೇ. ಅವರೆಲ್ಲ ನನ್ನನ್ನು ನೋಡಿ, ಬಾ ನಿನಗೆ ಪಾಠ ಕಲಿಸುತ್ತೇವೆ ಎಂದು ನಿನ್ನೆ ನನ್ನನ್ನು ಕರೆದರು ಸ್ವಾಮಿ ಎಂದನು. ಅವನ ಮಾತು ಕೇಳಿ ಶಿಷ್ಯರೆಲ್ಲ ಗೊಳ್ಳನೆ ನಕ್ಕರು. ಇರಾವಂತ, ನೀನು ಹೇಳುವುದನ್ನು ಸ್ವಲ್ಪ ವಿಸ್ತರಿಸಿ ಇವರಿಗೆಲ್ಲ ಅರ್ಥವಾಗುವಂತೆ ಹೇಳಪ್ಪ ಎಂದರು. ಸತ್ಯಾನಂದರು, ನೋಡಿ ಸ್ವಾಮಿ, ಎಲ್ಲಿಗೆ ಹೋದರೂ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಜೀವಿಯೂ ಮತ್ತು ಜಡವಸ್ತುವು ಏನೋ ಒಂದು ಸಂದೇಶ ಕೊಡುತ್ತಾ ಇರುತ್ತದೆ. ಕಾಗೆ ಮಾವಿನ ತುಂಡುಗಳ ಹತ್ತಿರ ತನ್ನ ಕಡೆಯವರನ್ನೆಲ್ಲ ಆಹ್ವಾನಿಸಿ ಸಂಘಭಾವವೆಂದರೆ ಇದೇ ಕಲಿತುಕೊಳ್ಳಿ ಅನ್ನುತ್ತದೆ. ನಾಯಿ ವಿಶ್ವಾಸ ಅಂದರೇನೆಂದು ನಾನು ಗುರುಸ್ಥಾನದಲ್ಲಿದ್ದು ಕಲಿಸಿ ಕೊಡುತ್ತೇನೆ ಅನ್ನುತ್ತದೆ. ನೊಣ ತಾನು ಶುದ್ಧವಾದ ಗಾಳಿಯಲ್ಲಿ ಹಾರುತ್ತಿದ್ದರೂ ಕಫದ ಮೇಲಿನ ದೃಷ್ಟಿಯಿಂದ ಹೇಗೆ ಸಿಕ್ಕಿಬಿದ್ದು ಸಾಯುವೆನೋ ನೋಡಿರೆಂದು ಹೇಳುತ್ತದೆ. ಇರುವೆಯು ವಿಶ್ರಾಂತಿಯಿಲ್ಲದ ಜೀವನ ನನ್ನದು, ಇದನ್ನೇ ಆದರ್ಶವಾಗಿಟ್ಟುಕೋ ಎನ್ನುತ್ತದೆ. ಮರವು ನೋಡಿದೆಯಾ, ನಾನು ಬಿಸಿಲಲ್ಲಿ ನಿಂತುಕೊಂಡು ನೆರಳನ್ನು ಕೊಡುತ್ತೇನೆ. ಮಾನವ ಜೀವಿತವು ಹೀಗಿರಬೇಕು ಎನ್ನುತ್ತದೆ. ನೀರು ಸ್ವಚ್ಛವಾಗಿ ನಿರಂತರವೂ ನಿನ್ನ ಜೀವನವನ್ನು ನನ್ನ ಹಾಗೆಯೇ ಹರಿಯುವಂತೆ ಮಾಡು. ಎಲ್ಲಿಯಾದರೂ ಸ್ವಾರ್ಥಕ್ಕಾಗಿ ನಿಂತೆಯೋ, ಹೊಂಡದಲ್ಲಿ ನಾನು ನಿಂತರೆ ಹೇಗೆ ಕೊಳೆತು ಹಾಳಾಗುವೆನೋ ಹಾಗೆ ನೀನು ಹಾಳಾಗುವೆ ಎನ್ನುತ್ತದೆ. ಹುತ್ತವು ನನ್ನನ್ನು ಸೃಷ್ಟಿ ಮಾಡಿದ್ದು ಗೆದ್ದಲಿರುವೆಗಳು, ಆದರೆ ವಾಸ ಮಾಡುವುದು ಹಾವುಗಳು. ಸಂಪತ್ತುಗಳು ಅಷ್ಟೇ. ಒಬ್ಬನು ಸೇರಿಸಿಡುತ್ತಾನೆ, ಇನ್ನೊಬ್ಬನು ಅನುಭವಿಸುತ್ತಾನೆ ಎಂದು ಹೇಳುತ್ತದೆ. ಗುಡ್ಡವು ನಾನು ಎತ್ತರವಾಗಿರುವುದರಿಂದಲೇ ಅಡವಿಗಳನ್ನೆಲ್ಲ ನೋಡಲಾಗುತ್ತದೆ. ನೀನು ನನ್ನ ಹಾಗೆಯೇ ಮಾನಸಿಕವಾಗಿ ಎತ್ತರಕ್ಕೆ ಬೆಳೆ. ಸೃಷ್ಟಿಯನ್ನೆಲ್ಲ ಸರಿಸಮಾನವಾಗಿ ನೋಡಲಾಗುತ್ತೆ ಎಂದು ಹೇಳುತ್ತದೆ. ಹೀಗೆ ಒಂದೇ ಎರಡೇ, ಎಲ್ಲವೂ ಒಂದೊಂದು ಬುದ್ಧಿ ಕಲಿಸುವ ಗುರುವೇ. ಒಂದೊಂದು ನನಗೊಂದು ಸಂದೇಶ ಕೊಡುತ್ತಲೇ ಇವೆ ಎಂದನು ಇರಾವಂತ. ಇರಾವಂತನ ಮಾತುಗಳನ್ನು ಕೇಳಿ ಶಿಷ್ಯರೆಲ್ಲರೂ ಲಜ್ಜೆಯಿಂದ ನೆಲ ನೋಡಿದರು. ಸತ್ಯಾನಂದರು, ಇರಾವಂತನೇ ತನ್ನ ತರುವಾಯ ತನ್ನ ವೇದವಿಲಾಸಾಶ್ರಮಕ್ಕೆ ಅಧಿಪತಿಯಾಗಿರಲು ತಕ್ಕವನೆಂದು ಆ ಕ್ಷಣವೇ ಎಲ್ಲರ ಎದುರಿನಲ್ಲಿಯೂ ಪ್ರಕಟಿಸಿ ಅವನನ್ನು ಆಶ್ರಮದಲ್ಲಿಯೇ ಇರುವಂತೆ ಮಾಡಿ ಗುರುಪದವಿ ಕೊಟ್ಟರು.